ಎಜಿ ನ್ಯೂಸ್ಗೆ ಸ್ವಾಗತ. ಇಂದು ಬೆಂಗಳೂರಲ್ಲಿ ಮಾತನಾಡಿದ ಎಚ್ಸಿ ಮಹದೇವಪ್ಪ, ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗ ಕಾಂಗ್ರೆಸ್ನ ಬೇಸ್. ಒಬ್ಬರಿಗೆ ಒಂದು ಪೋಸ್ಟ್ ಎಐಸಿಸಿ ಹಂತದಲ್ಲಿ ಚರ್ಚೆ ಆಗೋದು. ಇನ್ನು ಪ್ರಿಯಾಂಕಾ ಖರ್ಗೆ ತಪ್ಪೇ ಮಾಡಿಲ್ಲ, ಅವರ ವಿರುದ್ಧ ಸಾಕ್ಷಿ ಪುರಾವೆ ಇಲ್ಲ, ಆದ್ರೂ ಪ್ರತಿಭಟನೆ ಮಾಡೋಕೆ ಹೋಗ್ತಾರೆ ಎಂದರು. ಇನ್ನು ಬಸ್ ದರ ಏರಿಕೆ ವಿಚಾರವಾಗಿ ಬಸ್ ದರ 8 ವರ್ಷಗಳಿಂದ ರಿವ್ಯೂ ಆಗಿಲ್ಲ. ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಮ್ಮಲ್ಲಿ ಕಡಿಮೆ ಇದೆ. ಹಾಲಿನ ದರ ಹೆಚ್ಚಳ ರೈತರಿಗೆ ಒಳ್ಳೆಯದಾಗುತ್ತೆ. ಕಾಂಗ್ರೆಸ್ನಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದೇವೆ. ಸಿಎಂ ಬದಲಾವಣೆ ಎಲ್ಲ ಎಐಸಿಸಿಗೆ ಬಿಟ್ಟದ್ದು. ನಮಗೆ ಈಗ ಸಿದ್ದರಾಮಯ್ಯ ಸಿಎಂ. ಜಾತಿ ಗಣತಿ ವಿಚಾರದಲ್ಲಿ ಮೀನಾಮೇಷವಿಲ್ಲ. ಕ್ಯಾಬಿನೆಟ್ ಇನ್ನೂ 3.5 ವರ್ಷವಿದೆ. 13ಕ್ಕೆ ಚಾಮರಾಜನಗರದಲ್ಲಿ ಕ್ಯಾಬಿನೆಟ್ ಎಂದು ಸಚಿವ ಎಚ್ಸಿ ಮಹದೇವಪ್ಪ ಹೇಳಿದ್ದಾರೆ. ಶಾಸಕರಿಗೆ ಆಲ್ರೆಡಿ ಹೇಳಿದ್ದಾರೆ 4,000 ಕೋಟಿ RDPR ಮುಖಾಂತರ 2,000 ಕೋಟಿ 4,000 ಪಿಡಬ್ಲ್ಯೂಡಿ ಮುಖಾಂತರ ಮತ್ತು 2,000 RDPR ಮುಖಾಂತರ ಶಾಸಕರು ಹೇಳಿದ್ದಾರೆ ಮತ್ತು ಪಾರ್ಟಿ ಮೀಟಿಂಗಲ್ಲೂ ಹೇಳಿದ್ದಾರೆ. ಶಾಸಕರಿಗೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಈಗ ಒತ್ತಡ ತರ್ತಾ ಇದ್ದಾರೆ. ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ನಿನ್ನೆ ಭೇಟಿ ಮಾಡಿದ್ದಾರೆ. ಸಚಿವರನ್ನ ತಮ್ಮ ಪರವಾಗಿ ನಿಲ್ಲಿ ಅಂತೇಳಿ ಕೇಳ್ಕೊಂಡಿದ್ದಾರೆ ಅಂತ ಹೇಳಿ ಅಲ್ಲಿ ಒತ್ತಡ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಯಾವ ಪರವಾಗಿ ನಿಲ್ಲಿ ಅಂತ ವಿಷಯಗಳು ಇಲ್ಲ. ಕಾಂಗ್ರೆಸ್ ಇಸ್ ಒನ್, ಕಾಂಗ್ರೆಸ್ ಇಸ್ ಅಧಿಕಾರ ಹಂಚಿಕೆ ಸೂತ್ರ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್. ಅಧಿವೇಶನದ ಬಳಿಕ ಸಿದ್ದರಾಮಯ್ಯ ಬದಲಾಗ್ತಾರೆ, ಪದತ್ಯಾಗ ಮಾಡ್ತಾರೆ. ಈಗ ಪರಮೇಶ್ವರ್ ಇಲ್ಲ, ಎಚ್ ಸಿ ಮಹದೇವಪ್ಪ ಅವರು ಮುಖ್ಯಮಂತ್ರಿ ಆಗ್ತಾರೆ. ಯಾವ ವಿಷಯಗಳು ಚರ್ಚೆ ವಿಷಯನೇ ಎಲ್ಲ ಚರ್ಚೆಗೆ ಬಂದೂ ಇಲ್ಲ ಸರ್. ಯಾಕೆಂದ್ರೆ ನೀವೆಲ್ಲ ಅಹಿಂದ ನಾಯಕರೇ ಸೇರಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರ್ತದೆ. ಎಲ್ಲ ಅಹಿಂದ ಹುಟ್ಟು ಆಗ್ತಕ್ಕಂಥ ನಾಯಕರೇ ಇದ್ರಿ, ಬೇರೆ ಯಾರು ಇರ್ಲಿಲ್ವಾ? ಬಡಬಗ್ಗರ ಬಗ್ಗೆ, ದಲಿತರ ಬಗ್ಗೆ, ಹಿಂದುಳಿದರ ಬಗ್ಗೆ, ಅಲ್ಪಸಂಖ್ಯಾತರ ಕಾಳಜಿ ಪದ್ಧತಿ. ಆಸ್ ಎ ಪೊಲಿಟಿಕಲ್ ಪಾರ್ಟಿ ಅಂಡ್ ಗೌರ್ಮೆಂಟ್ ಕಾನ್ಸ್ಟಿಟ್ಯೂಷನ್ ಪ್ರಾವಿಷನ್ ಇದೆ ಅಪ್ಲಿಫ್ಟ್ಮೆಂಟು. ಸಹಜವಾಗಿ ಇದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡ್ತೀವಿ. ಸರಿ, ನಾವು ನಿಂತಿದ್ದಾಗೂ ಮಾತಾಡ್ತೀವಿ, ಕೂತಾಗೂ ಮಾತಾಡ್ತೀವಿ, ಮೀಟಿಂಗಲ್ಲೂ ಮಾತಾಡ್ತೀವಿ, ಅಫಿಷಿಯಲ್ ಅನ್ಅಫಿಷಿಯಲ್ ಎನಿ ಮೀಟಿಂಗ್. ಸಿದ್ದರಾಮಯ್ಯವರು ಬದಲಾದ್ರೆ ಅಹಿಂದದವರೇ ಯಾರೋ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಡಿಮ್ಯಾಂಡ್ ಇದೆ ಅಂತ. ಪ್ರಶ್ನೆ ಇಲ್ವೇ ಇಲ್ವಲ್ಲ. 5 ವರ್ಷ ಸಿದ್ದರಾಮಯ್ಯನವರು ಇರ್ತಾರೆ ಸರ್. 5 ವರ್ಷ ಸಿದ್ದರಾಮಯ್ಯನವರು ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಮುಂದುವರೆದಿದ್ದಾರೆ. ಎಂಟ್ರಿ ಆಗಿ ಏನೋ ಬದಲಾವಣೆ ಮಾಡೋ ಕಾಂಗ್ರೆಸ್ ಅವರು ಹೈಕಮಾಂಡ್ ವಿಷಯ ನನಗೆ ಗೊತ್ತಿದೆ. ಬಟ್ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಇನ್ ಕಂಟಿನ್ಯೂ ಚೀಫ್ ಮಿನಿಸ್ಟರ್. 5 ವರ್ಷ ನೀವು ಸಿದ್ದರಾಮಯ್ಯನವ್ರ ಬೆಂಬಲಕ್ಕೆ ಇರ್ತೀರಿ. ಪದೇ ಪದೇ ಅದನ್ನೇ ಕೇಳ್ತೀವಿ. ಸರ್, ಡಿ ಕೆ ಶಿವಕುಮಾರ್ ಅವರು ಮಟ್ಟದಲ್ಲಿ ನಮ್ಮತ್ತು ಸಿಎಂ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಿದ್ದರೆ ಮುಂದುವರಿತಾರೆ. ಪರಿಸ್ಥಿತಿ ಕಷ್ಟ. 5 ವರ್ಷ ಅವರೇ ಇರ್ತಾರೆ. ಅಧಿಕಾರದ ಒಪ್ಪಂದ ಆಗಿದೆ, ನಾನು ಆ ದಿನಕ್ಕೆ ಕಾಯ್ತಾ ಇದ್ದೀನಿ ಅಂತ ಅವ್ರು ಹೇಳಿದಿರ್ತಾರೆ. ಅದಾದ್ಮೇಲೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.